ಇನ್ನು ರಾಜ್ಯದಲ್ಲಿ ಗೋಬಿ ಮಂಚೂರಿಗೆ ಬಳಕೆ ಮಾಡ್ತಾ ಇದ್ದ ಕೃತಕ ಕಲರ್ ಇದು ಕ್ಯಾನ್ಸರ್ಗೆ ಕಾರಣ ಎಂಬ ಅಂಶ ಪತ್ತೆ ಬೆನ್ನಲ್ಲೇ ಹಾನಿಕಾರಕ ಕಲರ್ ಬಳಕೆ ನಿಷೇಧ ಹೇರಿ ನಿನ್ನೆಯಷ್ಟೇ ರಾಜ್ಯ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಕಲರ್ ಬಳಕೆ ಇಲ್ಲದ ಗೋಬಿ ಮಂಚೂರಿ ಹೆಂಗಿರುತ್ತೆ ಮತ್ತು ತಿನ್ನೋದಕ್ಕೆ ಮುಂಚೆ ಇದರ ಪತ್ತೆ ಹೇಗೆ ಅನ್ನೋ ಒಂದಷ್ಟು ಗೊಂದಲಗಳು ಜನರಲ್ಲಿ ಮೂಡಿವೆ. ಈ ಬಗ್ಗೆ ಮಾಹಿತಿ ನೀಡೋ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಕಲರ್ ಬಳಕೆ ಮಾಡದ ಗೋಬಿ ತಯಾರಿಕೆ ಸಂಬಂಧ ರಿಯಾಲಿಟಿ ಚೆಕ್ ಒಂದನ್ನು ಮಾಡಿದೆ. ಗೋಬಿ ಮಂಚೂರಿಯಲ್ಲಿ ಕೃತಕ ಹಾನಿಕಾರಕ ಕಲರ್ ಬಳಕೆಯಾಗಿದ್ದರೆ ಎರಡು ರೀತಿಯಲ್ಲಿ ಅದನ್ನು ತಿಳಿಯುವಂತಹ ಅವಕಾಶ ಕೂಡ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಗೋಬಿಗೆ ಬಳಕೆ ಮಾಡುವಂತಹ ಕೆಮಿಕಲ್ಗಳನ್ನು ಬಹಳ ಪ್ರಮುಖವಾಗಿ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದ್ದಂಥ ಒಂದಷ್ಟು ಆ ಕ್ಯಾನ್ಸರ್ ಹಾನಿಕಾರಕ ಅಂಶಗಳನ್ನು ಕೆಮಿಕಲ್ಗಳನ್ನು ನಿಷೇಧ ಮಾಡಲಿಕ್ಕೆ ಸದ್ಯ ಈಗಾಗಲೇ ಆರೋಗ್ಯ ಇಲಾಖೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಮಾಡಿದೆ. ಸದ್ಯ ನಾನೀಗ ಹಾಗಿದ್ರೆ ಅದನ್ನು ಬಳಕೆ ಮಾಡದೇ ಇರುವಂಥ ಗೋಬಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸದ್ಯ ಹೋಟೆಲ್ ಒಳಭಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇವೆ. ನಾವು ಕಾಲಿಫ್ಲವರ್ ಏನಂತ ಇದೆ, ಆ ಕಾಲಿಫ್ಲವರನ್ನು ಮೊದಲಿಗೆ ಸ್ವಚ್ಛವಾಗಿ ಮಾಡಿಕೊಂಡು ಅದಕ್ಕೆ ಬಳಕೆ ಮಾಡುವಂತಹ ಒಂದಷ್ಟು ಐಟಮ್ಗಳು, ಅಂದರೆ ಅದಕ್ಕೆ ಏನೆಲ್ಲ ಬಳಕೆಯನ್ನು ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ರೀತಿ ವೈಟ್ ಕಲರಲ್ಲಿ ಮಿಕ್ಸ್ ಮಾಡಿ ನಾವು ಅದನ್ನು ಎಣ್ಣೆಗೆ ಹಾಕೋದ್ರಿಂದ ಸ್ವಲ್ಪ ಬ್ರೌನಿಷ್ ಅಥವಾ ಗೋಲ್ಡನ್ ಕಲರಲ್ಲಿ ಬರುತ್ತೆ. ಇದೇ ಮಿಕ್ಸ್ ಮಾಡುವಂಥ ಪ್ರಕ್ರಿಯೆ ಏನಿದೆ, ಈ ಮಿಕ್ಸ್ ಮಾಡುವಂತಹ ಪ್ರಕ್ರಿಯೆಗೆ ಕಲರನ್ನು ಮಿಕ್ಸ್ ಮಾಡಿದಾಗ ಗೋಬಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಆಗ ನೋಡುವಂಥ ಜನರಿಗೆ ಒಂದಷ್ಟು ಭಾಳ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಕಾರಣಕ್ಕಾಗಿ ಜನಕ್ಕೆ ಅದು ರುಚಿಯನ್ನು ಸಹ ಹೆಚ್ಚು ಮಾಡುತ್ತೆ. ಪ್ರಮುಖವಾಗಿ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಮಾದರಿ ಏನಿದೆ ಅಥವಾ ಈ ಒಂದು ಕೆಲಸ ಏನಿದೆ, ಈ ಒಂದು ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಕೃತಕ ಬಣ್ಣವನ್ನು ಮಿಕ್ಸ್ ಮಾಡಿರೋದಿಲ್ಲ. ಇದನ್ನು ಹಾಗೆ ಮಾಡಿರ್ತಾರೆ. ನನ್ನೊಟ್ಟಿಗೆ ಹೋಟೆಲ್ನ ಮಾಲೀಕರಿದ್ದಾರೆ, ಹೇಗೆ ಏನು ಅನ್ನೋಂಥದ್ದನ್ನು ನೇರವಾಗಿ ಅವರಿಂದ ಅದನ್ನು ತಿಳ್ಕೊಳ್ತೇನೆ. ಸರ್, ಈಗ ಇಲ್ಲಿ ಮಿಕ್ಸ್ ಮಾಡಿದ್ರಲ್ಲ, ಇದಕ್ಕೆ ಏನೆಲ್ಲ ಅಂಶಗಳನ್ನು ಹಾಕಿ ಮಿಕ್ಸ್ ಮಾಡ್ತೀರಿ, ಹೇಗೆ? ಯಾಕಂದರೆ ಇವತ್ತು ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಹೊರಡಿಸಿದೆ. ಕೆಲವೊಂದಷ್ಟು ಕೆಮಿಕಲ್ ನಮಗೆ ಕ್ಯಾನ್ಸರ್ ಹಾನಿಕಾರಕ ಏನಿತ್ತು ಅವುಗಳನ್ನು ಬಳಕೆ ಮಾಡಬಾರ್ದು ಅಂತ. ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತೀರಿ, ಏನಿದೆ? ಓನ್ಲಿ ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಒಂಚೂರು ಮೈದಾ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲ್ಲೇ ಕರಿತೀವಿ. ಅದು ನಮ್ಮದು ಪ್ಯೂರ್ ಗಾಣದ ಎಣ್ಣೆ ನಮ್ಮಲ್ಲಿ ಬಳಕೆ ಮಾಡೋದು. ಈ ಮೂರು ಅಂಶ ವೆರಿ ಇಂಪಾರ್ಟೆಂಟ್. ಯಾವುದೇ ನೀವು ಕರಿದ ಪದಾರ್ಥದಲ್ಲಿ ಎಣ್ಣೆ, ಈ ರೀಫೈಂಡ್ ಆಯಿಲ್, ಪಾಮ್ ಆಯಿಲ್ ಯೂಸ್ ಮಾಡೋದ್ರಿಂದ ಅದು ದೇಹಕ್ಕೆ ಹಾನಿಕರ ಆಗ್ತಾಯಿದೆ, ಕ್ಯಾನ್ಸರ್ ಅಂಶ ಬರ್ತಾಯಿದೆ. ಜೊತೆಗೆ ಕಲರ್ ಏನು, ಅದಕ್ಕೆ ಇಷ್ಟು ಹಿಟ್ಟಿಗೆ ಒಂದು ಡ್ರಾಪು ನೀವು ಕಲರ್ ಹಾಕ್ಬಿಟ್ರೆ ಇಡೀ ಇದು ಕೆಂಪು ಬಣ್ಣ ಆಗುತ್ತೆ. ಅದು ಕಣ್ಣಿಗೆ ಅಟ್ರಾಕ್ಷನ್ ಆಗುತ್ತೆ, ಕಸ್ಟಮರ್ಗೆ ಅಟ್ರಾಕ್ಷನ್ ಅಂತ ಅದನ್ನು ಹಾಕ್ತಾರೆ. ಜೊತೆಗೆ ಅಜಿನಮೋಟ ಅನ್ನೋದು ನಿಮಗೆ ಅಷ್ಟೊಂದು ಹಾನಿಕರ. ಅದು ಒಂದು 3 ಗ್ರಾಮ್ಸ್ ಹಾಕ್ಬಿಟ್ರೆ ನಿಮ್ಗೆ ಇಡೀ ನಾಲಿಗೆ ಟೇಸ್ಟ್ ಕೊಡುತ್ತೆ. ಈ ಮೂರು ಉದ್ದೇಶದಿಂದ ಇದನ್ನು ಹಾಕ್ತಾರೆ. ಆದ್ದರಿಂದ ಇದು ಹಾಕಿದರೆ ಸ್ವಲ್ಪ ಹಾನಿಕಾರಕರ, ಅದನ್ನು ಹಾಕಬಾರ್ದು. ಅದು ಹಾಕ್ದೇನೂ ಮಾಡಬಹುದು. ಯಾಕಂತೇಳಿದ್ರೆ ಒಳ್ಳೆಯ ಒಂದು ತಿಂಡಿ ಸಿಗುತ್ತೆ, ಆರೋಗ್ಯಪೂರ್ಣವಾದ ಗೋಬಿ ಮಂಚೂರಿಯನ್ನು ಮಾಡ್ಬೋದು. ಗೋಬಿ ರೆಡಿಯಾಗಿದೆ. ಅಂದರೆ ಈಗ ಇಷ್ಟೊತ್ತು ನಮಗೆ ನಮ್ಮ ಕೃಷ್ಣರಾಜ್ ಅವರು ಎಕ್ಸ್ಪ್ಲೈನನ್ನು ಮಾಡ್ತಾಯಿದ್ರು. ನಾವು ಯಾವಾಗ ಕಲರನ್ನು ಮಿಕ್ಸ್ ಮಾಡ್ತೇವೆ, ಅಂದರೆ ಕಲರಿಂಗನ್ನು ಕೊಡ್ತೇವೆ, ನಿಷೇಧ ಆಗಿರುವಂಥ ಕಲರಿಂಗನ್ನು ಇದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಕಾಣ್ತಾ ಇರುವಂತಹ ಸ್ವಲ್ಪ ಹೇಗಿದೆ ಅಂತ ಹೇಳಿದ್ರೆ ಈ ಗೋಲ್ಡನ್ ಕಲರ್, ಅಂದರೆ ಸ್ವಲ್ಪ ಗೋಲ್ಡನಿಶ್ ಆಗಿ ನಮಗೆ ಕಾಣಿಸ್ತಾ ಇದೆ. ಅದು ಕಲರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚು ಕಣ್ಣಿಗೆ ಎಲ್ಲೋ ದಾಟುವಂಥ, ಅಂದರೆ ಎಲ್ಲೋ ಒಂದು ಕಡೆ ಜಾಸ್ತಿ ಕೆಂಪಾಗಿ ಕಾಣುವಂಥದ್ದು, ಮತ್ತು ಇನ್ನೊಂದಷ್ಟು ವಾಸನೆ, ಅಂದರೆ ಎಕ್ಸ್ಟ್ರಾ ನಮಗೆ ಟೇಸ್ಟಿಂಗ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ವಿಶೇಷವಾದಂಥ ಗಮಲು ಬರುವಂಥದ್ದು ಈ ರೀತಿ ಸಾಮಾನ್ಯವಾಗಿ ಆಗುತ್ತೆ. ಬಟ್ ಸಾಮಾನ್ಯ ಗೋಬಿ ಅಂದರೆ ಯಾವುದೇ ರೀತಿಯಾದಂಥ ಕಲರಿಂಗನ್ನು ಬಳಕೆ ಮಾಡದೆ ಕೇವಲ ಮಾಮೂಲಿಯಾಗಿ ನಾವು ಏನು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆ ಪ್ರಕಾರ ಯಾವುದೇ ರೀತಿಯಾದಂಥ ಕೆಮಿಕಲನ್ನು ಬಳಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸರಿಯಾದ ಕ್ರಮದಲ್ಲಿ ಬಳಕೆಯಾದಂಥ ಗೋಬಿಗಳನ್ನು ಸೇವನೆ ಮಾಡಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ನಿಮ್ಮ ಆರೋಗ್ಯ ಕೂಡ ಬಹಳ ಚೆನ್ನಾಗಿರುತ್ತೆ, ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗುವಂಥದ್ದನ್ನು ಕೂಡ ನಾವು ತಡಿಬಹುದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.